ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಈ ದಾನಮಾದೇವಿಯ ಟ್ರಸ್ಟಿನ ಕಚೇರಿಯಲ್ಲಿ ಆಗಮಿಸಿದಂಥ ಜಮಖಂಡಿಯ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ನಗರ ಘಟಕವಾದಂಥ ಜಮಖಂಡಿ ನಗರ ಘಟಕ ಮತ್ತು ತಾಲೂಕಾ ಘಟಕದ ವತಿಯಿಂದ ಜಮಖಂಡಿಯ ಬಣಜಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಹಾಗೂ ಇತರ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಮಹನೀಯರನ್ನು ಸಹಿತ ಸನ್ಮಾನಿಸುವ ಕಾರ್ಯಕ್ರಮವನ್ನು ದಿನಾಂಕ 14/6/2025 ಬೆಳಗ್ಗೆ 10 ಗಂಟೆಗೆ ಶ್ರೀ ದಾನಮಾದೇವಿ ಸಮುದಾಯ ಭವನದಲ್ಲಿ ಭವನ ಕುಸುನೂರು ರಸ್ತೆ ಜಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮದ ಈ ವರ್ಷದ ಅಧ್ಯಕ್ಷರನ್ನು ಸನ್ಮಾನ ಶ್ರೀ ಉಮೇಶ್ ಬಸವರಾಜ್ ಬಾಂಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಂಜಯ್ ಶಿವಪ್ಪ ಕಂಕನವಾಡಿ ಅವರನ್ನು ಉಪಾಧ್ಯಕ್ಷರಾಗಿ, ಮಲ್ಲಿಕಾರ್ಜುನ್ ರುದ್ರಪ್ಪ ಜಿರ್ಲಿ ಅವರನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಬಸವರಾಜ್ ಚನ್ಮಲ್ಲಪ್ಪ ನರಗುಂದಿ ಅವರನ್ನು ಸಹ ಕಾರ್ಯದರ್ಶಿಗಳಾಗಿ, ಮುರುಗೋಡು ವಿರೂಪಾಕ್ಷಪ್ಪ ಕಲ್ಯಾಣ ಶೆಟ್ಟಿ ಅವರನ್ನು ಸಂಘಟನಾ ಕಾರ್ಯದರ್ಶಿಗಳಾಗಿ ಹಾಗೂ ಶಿವಾನಂದ್ ಮುರುಗಪ್ಪ ಪುರಿ ಇವರನ್ನು ಖಜಾಂಚಿಯಾಗಿ ಸಮಾಜದ ಎಲ್ಲ ಬಾಂಧವರು ಆಯ್ಕೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಪ್ರಸ್ತುತ ವರ್ಷದ SSLCಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು SSLCಯಲ್ಲಿ 85ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅವರು ಮತ್ತು ಅವರ ಪಾಲಕರು ಅವರ ತಮ್ಮ ಹೆಸರುಗಳನ್ನು 12ನೇ ತಾರೀಕು ಸಾಯಂಕಾಲ 5 ಗಂಟೆ ಒಳಗಾಗಿ ನೋಂದಾಯಿಸಲು ಸಹಿತ ನಾವು ಅವರನ್ನೇ ಈ ಮೂಲಕ ನಾವು ಅವರಲ್ಲಿ ವಿನಂತಿಸ್ಕೊಳ್ತೇವೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಜಮಖಂಡಿಯ ಮುತ್ತಿನಕಂಟಿ ಮಠದ ಪೂಜ್ಯರಾದಂಥ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದೇ ಪ್ರಕಾರ ಒಲೆ ಮಠದ ಪೂಜ್ಯ ಶ್ರೀ ಆನಂದ್ ದೇವರು ಸಹಿತ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಆಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಬಣಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ನೂತನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ರೂಢಿಯವರು ಬಿಜಾಪುರಿಯವರು ವಹಿಸಲಿದ್ದಾರೆ. ಆಮೇಲೆ ಸಮಾರಂಭದ ಅಧ್ಯಕ್ಷತೆಯನ್ನು ಈ ಪ್ರತಿಭಾ ಪುರಸ್ಕಾರ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಉಮೇಶ್ ಬಸವರಾಜ್ ಬಾಂಗಿ ಅವರು ವಹಿಸಲಿದ್ದಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಜಮಖಂಡಿಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ನಾಡೋಜ್ ಜಗದೀಶ್ ಶ್ರೀ ಗುಡುಗುಂಟಿ ಅವರು ಆಗಮಿಸಲಿದ್ದಾರೆ. ಅದೇ ಪ್ರಕಾರ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಆನಂದ್ ಶ್ರೀ ನ್ಯಾಮಗೌಡ ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಆಮೇಲೆ ನಮ್ಮ ಜಮಖಂಡಿಯ ಶ್ರೀ ದಾನಮಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಬಣಜಿಗ ಸಮಾಜದ ನಗರ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ GR ಅನಂತಪುರ ಅವರು ಸಹಿತ ಮುಖ್ಯ ಅತಿಥಿಗಳಾಗಲಿದ್ದಾರೆ. ಆಮೇಲೆ ಸನ್ಮಾನ್ಯ ಶ್ರೀ ಶಿವಾನಂದ್ ಬಿದ್ರಿ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ನೂತನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಬಿದ್ರಿ ಅವರು ಸಹ ಆಗಮಿಸಲಿದ್ದಾರೆ. ಆಮೇಲೆ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪ ನೀ ಶಿರೋಳ್ ಇವರು ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಬೆಂಗಳೂರು ಇವರಲ್ಲಿ ನೂತನ ಸಹ ಕಾರ್ಯದರ್ಶಿಗಳೇ ಆಯ್ಕೆಯಾಗಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ಜಮಖಂಡಿ ತಾಲೂಕಾ ಘಟಕದ ಅಧ್ಯಕ್ಷರಾದಂಥ ನಾನು ಸನ್ಮಾನ್ಯ ಶ್ರೀ ಚನ್ನಪ್ಪ ಎಸ್ ಬಾಂಗಿ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೇನೆ.
ಆಮೇಲೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಬಾಪೂಜಿ ಸೌಹಾರ್ದ ಸಹಕಾರಿ ನಿಯಮಿತ ಬಾಗಲಕೋಟೆ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಶ್ರೀಶೈಲ್ ಮೂಟಿಯವರು ಸಹ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಮಾಡಲಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮ ನಾವು ಮಾಡುವ ಉದ್ದೇಶ ಅಂತಂದ್ರೆ ಸಮಾಜದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸುವ ಮೂಲಕ ಇತರ ವಿದ್ಯಾರ್ಥಿಗಳು ಸಹಿತ ಅವರಂತೆ ಸಹಿತ ಪ್ರತಿಭಾನ್ವಿತರಾಗಲಿ, ಆಮೇಲೆ ಸಮಾಜದ ಮತ್ತು ದೇಶದ ಅಭಿವೃದ್ಧಿಗಾಗಿ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡಲಿ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ಕೊತ ಬಂದಿದ್ದೇವೆ ನಾವು. ಆಮೇಲೆ ಇದರಲ್ಲಿ ವಿಶೇಷವಾಗಿ ನಮ್ಮ ಸಮಾಜದವರು ಏನಾದರೂ ವಿಶೇಷ ಸಾಧನೆಯನ್ನು ಮಾಡಿದ್ರೆ, ಉದಾಹರಣೆಯಾಗಿ ಡಾಕ್ಟರೇಟ್ ಇರ್ಬೋದು, ಅಥವಾ ಬೇರೆ ಸೈನ್ಸ್ ಸ್ಕೂಲ್ ಅಲ್ಲಿ ಇದನ್ನು ಪಡೆದಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಒಳ್ಳೆಯ ಸ್ಥಾನವನ್ನು ಹೊಂದಿದ್ರು ಸಹಿತ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆಮೇಲೆ ನಮ್ಮ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಗೈದಂತಹ ಮತ್ತು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿದಂಥ ಅವರಿಗೆ ತಮ್ಮ ಅಂತಿಮವಾಗಿ ನಮ್ಮಲ್ಲಿ ಸಹಿತ ಒಂದು ಪ್ರಶಸ್ತಿಯನ್ನು ಕೊಡುವ ಮೂಲಕ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ನಾವು ಜೀವಮಾನದ ಪ್ರಶಸ್ತಿ ಅಂತ ಹೇಳಿ ಇಬ್ಬರಿಗೆ ನಾವು ಪ್ರತಿ ವರ್ಷ ಸನ್ಮಾನ ಮಾಡುವ ಮೂಲಕ ಅವರನ್ನು ಗೌರವಿಸ್ತಾ ಇದ್ದೀವಿ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಣಜಿಗ ಸಮಾಜದ ಮಹಿಳಾ ಮಂಡಳ ಸದಸ್ಯರು, ಆಮೇಲೆ ಎಲ್ಲ ಯುವಕ ಮಿತ್ರರು, ಆಮೇಲೆ ವಿವಿಧ ಹಣಕಾಸು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಆಮೇಲೆ ಗಣ್ಯಮಾನ್ಯರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ನಾವು ಮಾಧ್ಯಮ ಮಿತ್ರರಾದ ತಾವು ನಮಗೆ ಈ ಹಿಂದೂ ಸಹಿತ ಸಾಕಷ್ಟು ಸಹಾಯ ಸಹಕಾರವನ್ನು ನೀಡಿದ್ದೀರಿ. ಅದೇ ಪ್ರಕಾರ ಈ ಸಲ ಸಹಿತ ನಮಗೆ ಸಹಾಯ ಸಹಕಾರವನ್ನು ನೀಡಬೇಕು. ಆ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೆ ಕಾರಣ ಆಗಬೇಕಂತ ಹೇಳಿ ನಾನು ಈ ಜಮಖಂಡಿ ನಗರ ಘಟಕ ಹಾಗೂ ಜಮಖಂಡಿ ತಾಲೂಕಾ ಘಟಕ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ವತಿಯಿಂದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಆಮೇಲೆ ಸಮಾಜದ ಯುವ ಮಿತ್ರರ ಪಾತ್ರ ಬಹಳ ಮಹತ್ವ ಇದೆ. ಅವರೆಲ್ಲ ವಿಶೇಷವಾಗಿ ಹೆಚ್ಚಿನ ಶ್ರಮ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೆ ಹಗಲಿರು ಶ್ರಮಿಸ್ತಾ ಇದ್ದಾರೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೇನಾದರೂ ತಮ್ಮ ವಿವರಣೆಗಳನ್ನು ಏನಾದರೂ ಬೇಕಾದರೆ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಈ SSLC ಮತ್ತು PUC ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ಈ 3 ಬ್ಯಾಂಕುಗಳಾದಂಥ ಶರಣಚೇತನ ಸೌಹಾರ್ದ ಸಹಕಾರ ಬ್ಯಾಂಕ್ ನಿಯಮಿತ ಜಮಖಂಡಿ, ಆಮೇಲೆ ಶ್ರೀ ಗುರು ಬಸವ ಜ್ಯೋತಿ ಸಹಕಾರ ಸೌಹಾರ್ದ ಬ್ಯಾಂಕ್ ಜಮಖಂಡಿ ಹಾಗೂ ಬಸವೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತ ಜಮಖಂಡಿ ಇದರಲ್ಲಿ ನಮ್ಮ ಹೆಸರನ್ನು ನೋಂದಾಯಿಸಬೇಕು. ಆಮೇಲೆ ಇದೇ ತಿಂಗಳ 12ನೇ ತಾರೀಕು ಸಾಯಂಕಾಲ 5ರೊಳಗಾಗಿ ನೋಂದಾಯಿಸಿದವರಿಗೆ ಮಾತ್ರ ನಾವು ಈ ಕಾರ್ಯಕ್ರಮದಲ್ಲಿ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಆದಷ್ಟು ಬೇಗನೆ ಅವರು ತಮ್ಮ ಹೆಸರನ್ನು ನೋಂದಾಯಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ನಿಮ್ಮ ಪತ್ರಿಕೆಯಿಂದ ಆದಷ್ಟು ಬೇಕು ಇವತ್ತು ನೀವು ಅದನ್ನ ಸುದ್ದಿ ಮಾಡಿದ್ರಿ ಅಂದ್ರೆ ನಾಳೆ ಬಂತಂದ್ರೆ ನಮ್ಮ ತಾಲೂಕಿನ ತುಂಬ ಬಂದಂಥ ವಿದ್ಯಾರ್ಥಿನಿಗಳಿಗೆ ಹೆಸರು ನೋಂದಣಿ ಮಾಡೋಕೆ ಸರಳ ಆಗತ್ತೆ. ನಾವೆಲ್ಲ 10ನೇ ತಾರೀಕು ಕಟಪ್ ಇಟ್ಟಿದ್ದೀವಿ, ಅದನ್ನ 10ನೇ ತಾರೀಕು ಮಾಡ್ಬೇಕಂತೇಳಿ. ಆದರೂ ನಮ್ಗೆ 14ನೇ ತಾರೀಕು ಇರೋದ್ರಿಂದ 2-3 ದಿನ ಪತ್ರಿಕೆದಾಗ ಬರೋ ಸಂಬಂಧ ಅದನ್ನ 12ನೇ ತಾರೀಕು ಮಾಡಿ. ಅದೇ ರೀತಿಯಾಗಿ ನಾವು ವಿದ್ಯಾರ್ಥಿನಿಯವರಿಗೆ ಮಾತ್ರ ಸನ್ಮಾನ ಮಾಡ್ತೀವಿ. ಅವ್ರ ಪೋಷಕರು ಬಂದ್ರೆ ಅವ್ರಿಗೆ ಸನ್ಮಾನ ಮಾಡಂಗಿಲ್ಲ. ಅದು ವಿಶೇಷ ವಿನಂತಿಯನ್ನು ಅವ್ರು ನಿಮ್ಮ ಮುಗಿಸುವಂತ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಏನಾಗಿ ಬಿಡ್ತೈತಿ, ಈ ವಿದ್ಯಾರ್ಥಿನಿ ಒಳಗೊಬ್ಬರು ನಮ್ಮಂತ 50-60 ವರ್ಷದವ್ರ ಸುತ್ತಲೇ ಅವ್ರಿಗೂ ತೊಂದರೆ ಆಗ್ತೈತೆ, ಆ ವೇದಿಕೆಗೂ ತೊಂದರೆ ಆಗ್ತೈತೆ. ಅವ್ರ ಪ್ರಶಸ್ತಿ ಅವ್ರಿಗೆ ಆ ಪ್ರಶಸ್ತಿ